I welcome all the students of first year MMB. We'll continue the last section, fundamental of workshop. The chapter 5, handling fire at workshop. Fire and types. What is fire? A rapid chemical reaction, a stage process or instant combustion in which a fuel or other material is ignited and combined with oxygen, giving off light, heat and flame. ನೋಡಿ, ವಾಟ್ ಇಸ್ ಫೈರ್ ಅಂದರೆ ಬೆಂಕಿ ಅಂದರೆ ಏನು ಅಂತ. ಬೆಂಕಿ ಗಾಳಿ ಜೊತೆ ಸೇರಿಕೊಂಡು ಬಿಸಿ ಆದಾಗ ಆವಿಯಾಗಿ ಬರುವಂಥದ್ದು. ಟೈಪ್ ಆಫ್ ಫೈರ್ಸ್. ಟೈಪ್ ಆಫ್ ವಾಂಟೆಡ್ ಫೈರ್ಸ್ ಫಾರ್ ಅವರ್ ಯುಟಿಲೈಸೇಷನ್ ಆ್ಯಂಡ್ ಇನ್ ಕಂಟ್ರೋಲ್ಡ್ ಮ್ಯಾನರ್. ಅನ್ವಾಂಟೆಡ್ ಫೈರ್, ಎನಿ ಫೈರ್ ಹ್ಯಾವಿಂಗ್ ದ ಪೊಟೆನ್ಷಿಯಲ್ ಆಫ್ ಡಿಸ್ಟ್ರಾಕ್ಷನ್ ಆ್ಯಂಡ್ ಇನ್ ಅನ್ಕಂಟ್ರೋಲ್ಡ್ ಫೈರ್. ನೋಡಿ, ವಾಂಟೆಡ್ ಫೈರ್ ಅಂದರೆ ಫಾರ್ ಅವರ್ ಯುಟಿಲೈಸೇಷನ್, ನಾವು ಮನೇಲಿ ಯೂಸ್ ಮಾಡೋಂಥ ಬೆಂಕಿಗಳು, ಗ್ಯಾಸಿಂದ ಯೂಸ್ ಮಾಡೋಂಥದ್ದಾಗ್ಬೋದು, ಹೊಗೆ ಕಚ್ಚಿ ನಾವು ಹೀಟ್ ಮಾಡಿಕೊಂಡು ಬಿಸಿನೀರು ಕಾಯಿಸ್ಬೋದು ಸ್ನಾನ ಮಾಡೋದಕ್ಕೆ, ಅಥವಾ ಗ್ಯಾಸ್ ಸ್ಟವ್ ಮುಖಾಂತರ ನಾವು ಕುಕ್ಕರ್ ಅನ್ನ ಬೇಯಿಸೋದಕ್ಕೆ ಯೂಸ್ ಮಾಡೋದೇ ವಾಂಟೆಡ್ ಫೈರ್ಸ್. ಅನ್ವಾಂಟೆಡ್ ಫೈರ್ಸ್. ಅನ್ವಾಂಟೆಡ್ ಫೈರ್, ಎನಿ ಫೈರ್ ಹ್ಯಾವಿಂಗ್ ದ ಪೊಟೆನ್ಷಿಯಲ್ ಆಫ್ ಡಿಸ್ಟ್ರಾಕ್ಷನ್ ಆ್ಯಂಡ್ ಇನ್ ಅನ್ಕಂಟ್ರೋಲ್ಡ್ ಫೈರ್ ಅಂತ. ಅನ್ಕಂಟ್ರೋಲ್ಡ್ ಅಂದರೆ ಆವಿ ಸುಮ್ಮನೆ ಬೇಕಾಬಿಟ್ಟು ಬೆಂಕಿ ಹತ್ತಿ ಉರಿಯುವಂಥದ್ದು, ನಮಗೆ ತೊಂದರೆ ಮಾಡುವಂಥದ್ದು, ಅದರಿಂದ ಹಾನಿಯಾಗುವಂಥದ್ದು. ನೆಕ್ಸ್ಟ್ ಫೈರ್ ಟ್ರಯಾಂಗಲ್ಸ್. 3 ಕಾಂಪೊನೆಂಟ್ಸ್. ನೋಡಿ, ಫೈರ್ ಟ್ರಯಾಂಗಲಲ್ಲಿ ಯಾವಾಗಲೂ ಬೆಂಕಿ ಆಗಬೇಕಂದ್ರೆ ಇವು ಮೂರು ಪ್ರಮಾಣ, ಆಕ್ಸಿಜನ್ನು, ಫ್ಯೂಲು ಮತ್ತು ಹೀಟ್, ಈ ಮೂರು ರಿಕ್ವೈರ್ಮೆಂಟ್ ಇರಬೇಕು. 3 ಕಾಂಪೊನೆಂಟ್ಸ್ ಆರ್ ಆಕ್ಸಿಜನ್, ಹೀಟ್ ಆ್ಯಂಡ್ ಫ್ಯೂಲ್. ನೀಡ್ ಆಲ್ 3 ಕಾಂಪೊನೆಂಟ್ಸ್ ಟು ಸ್ಟಾರ್ಟ್ ಎ ಫೈರ್. ಯಾವುದೇ ಒಂದು ಬೆಂಕಿ ಹತ್ಕೋಬೇಕಾದ್ರೆ ಈ ಮೂರು ಇದ್ದರೆ ಮಾತ್ರನೇ ಬೆಂಕಿ. ಫೈರ್ ಎಕ್ಸ್ಟಿಂಗ್ವಿಷರ್ ರಿಮೂವ್ಸ್ 1 or more ಆಫ್ ದ ಕಾಂಪೊನೆಂಟ್ಸ್. ನೋಡಿ, ಫೈರ್ ಎಕ್ಸ್ಟಿಂಗ್ವಿಷರು ಯಾವುದೋ ಒಂದು ಕಾಂಪೊನೆಂಟ್ ತೆಗೆದ್ರು ಬೆಂಕಿನ ನಿಲ್ಲಿಸ್ಬೋದು, 1 ಅಥವಾ 2 ಪ್ರಮಾಣದಲ್ಲಿ. ಟೈಪ್ಸ್ ಆಫ್ ಫೈರ್. ಟೈಪ್ಸ್ ಆಫ್ ಫೈರ್. ಎ ಟೈಪ್ ಫೈರ್. ಎ ಟೈಪ್ ಅಂದರೆ ಆರ್ಡಿನರಿ ಕಂಬಸ್ಟಬಲ್, ಪೇಪರ್, ವುಡ್, ಕ್ಲಾತ್, ಕ್ರ್ಯಾಶ್, ರಬ್ಬರ್. ನೋಡಿ, ಪೇಪರಿಂದ ಬೆಂಕಿ ಹತ್ತಿರೋದಂಥದ್ದು, ಅಥವಾ ಮರದಿಂದ ಅಥವಾ ಬಟ್ಟೆಯಿಂದ ಅಥವಾ ರಬ್ಬರಿಂದ ಅಂತಿರೋ ಈ ಬೆಂಕಿಗೆ ನಾವು ಎ ಟೈಪ್ ಫೈರ್ ಅಂತೀವಿ. ಆ ಫೈರ್ ಎಕ್ಸ್ಟಿಂಗ್ವಿಷರ್ ಟೈಪ್ ಯೂಸ್ಡ್. ಯಾವ ಟೈಪ್ನ ನಾವು ಆರಿಸೋದಕ್ಕೆ ಎ ಟೈಪ್ ಫೈರ್ ಹತ್ಕೊಂಡ್ರೆ ಯಾವ ಟೈಪ್ ನಾವು ಡ್ರೈ chemical powder, a mixture of mono amino phosphate and amino sulfate ಇರೋಂಥದ್ದು ಡ್ರೈ ಕೆಮಿಕಲ್. ಎಕ್ಸ್ಟಿಂಗ್ವಿಷರ್ ಟೈಪ್ ವಾಟರ್ ಮತ್ತು ಫೋಮ್, ಅಕ್ವೇಸ್ ಫಿಲ್ಮ್ ಫೋಮಿಂಗ್. ನೋಡಿ, ವಾಟರ್ ನೀರಿನಂತ ಇರೋಂಥ ಫೋಮ್ ಟೈಪ್ ಇಸ್ ಮೇಡ್ ಟು ಇಂಗ್ರೀಡಿಯೆಂಟ್ಸ್. ನೋಡಿ, ಫೋಮ್ is made up of 3 ingredients: water, foam, concentrated and air. When mixed with correct proportion, 3 ingredients form homogeneous foam blanket. ನೀರು, ವುಡ್ಡು ಎಲ್ಲ ನಾವು ನೀರು ಹಾಕ್ಬಿಟ್ಟು ಹೋಗಿಸೋವಂಥದ್ದು. ನೆಕ್ಸ್ಟ್ ಬಿ ಟೈಪ್ ಫೈರ್ ಅಂದರೆ ಫ್ಲೇಮಬಲ್, ಆಯಿಲ್ ಅಥವಾ ಗ್ರೀಸ್, ಗ್ಯಾಸೋಲಿನ್, ಪೇಂಟ್, ಸಾಲ್ವೆಂಟ್, ಕೆಮಿಕಲ್ ಇರೋಂಥದ್ದು ನಾವು ಬೆಂಕಿ ಎತ್ಕೊಂಡ್ರೆ ನಾವು ಎಕ್ಸ್ಟಿಂಗ್ವಿಷರ್ ನಾವು ಯೂಸ್ ಮಾಡೋದು CO2, ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರ್ ಅಥವಾ ಡ್ರೈ ಕೆಮಿಕಲ್ ಎಕ್ಸ್ಟಿಂಗ್ವಿಷರ್. Foam, aqueous film foaming. Foam is made up of 3 ingredients: water, foam and ingredients. When mixed with correct proportion, these 3 form homogeneous blanket. ನಾವು ಈ ಮೂರನ್ನು ಇಳಿಸುವಂಥದ್ದು ಫೋಮ್ ಟೈಪ್, ಡ್ರೈ ಪೌಡರ್ ಎಲ್ಲ. ದೆನ್ ಕಮ್ಸ್ ಸಿ ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್. ನೋಡಿ, ಸಿ ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಂದರೆ ಫ್ಯೂಸ್, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್, ಕಂಪ್ಯೂಟರ್, ಫ್ಯೂಸ್ ಬಾಕ್ಸ್. ನೋಡಿ, ಎಲೆಕ್ಟ್ರಿಕಲ್ ವೈರಿಗೆ ಸಂಬಂಧಪಟ್ಟಂಥದ್ದು. ಇದನ್ನು ನಾವು ಸಿ ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ CO2, ಕಾರ್ಬನ್ ಡೈಆಕ್ಸೈಡ್ ಫ್ಲೇಮ್. ಫೋಮ್ ಟೈಪ್ನ ಜಾಸ್ತಿ ಬಳಸೋಂಗಿಲ್ಲ, ಯಾಕಂದರೆ ವೈರ್ ಇದ್ದ ಕಡೆ ಕರೆಂಟ್ ಪಾಸ್ ಆಗುತ್ತೆ. ಫೋಮ್ ನೀರಿನ ಅಂಶ ಇರುತ್ತೆ. ನೆಕ್ಸ್ಟ್ ಡಿ ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್. ಕಂಬಸ್ಟಬಲ್ ಮೆಟೀರಿಯಲ್, ಮ್ಯಾಗ್ನೀಷಿಯಮ್, ಸೋಡಿಯಂ, ಲಿಥಿಯಂ. ಮೆಟಲ್ಗಳು ಬಿಸಿಯಾಗಿ ಉರಿದಾಗ ಅದನ್ನು ಆರಿಸೋದಕ್ಕೆ ನಾವು ಯೂಸ್ ಮಾಡೋವಂಥದ್ದು ಎಕ್ಸ್ಟಿಂಗ್ವಿಷರ್. ಡ್ರೈ ಪೌಡರ್, ಸೋಡಿಯಂ ಕ್ಲೋರೈಡ್ ಡ್ರೈ ಪೌಡರ್, ಫ್ರೀ ಇನ್ವಾಲ್ವಿಂಗ್ ಮ್ಯಾಗ್ನೀಷಿಯಮ್, ಸೋಡಿಯಂ ಮೆಟಲ್, ಕಾಪರ್ ಪೌಡರ್, ಗ್ರಾಫೈಟ್ ಪೌಡರ್, ಸೋಡಿಯಂ ಬೈಕಾರ್ಬನೇಟ್ ಆ್ಯಂಡ್ ಸೋಡಿಯಂ ಕಾರ್ಬನೇಟ್ ಪೌಡರ್ಸ್.
ಇದನ್ನೆಲ್ಲ ಯೂಸ್ ಮಾಡಿ ಮಿಕ್ಸ್ ಆಗಿರುತ್ತೆ ಡ್ರೈ ಪೌಡರ್ನ ಯೂಸ್ ಮಾಡ್ತೀವಿ. ಹೌ ಟು ಯೂಸ್ ಫೈರ್ ಎಕ್ಸ್ಟಿಂಗ್ವಿಷರ್ ನೋಡಿ. ಫೈರ್ ಎಕ್ಸ್ಟಿಂಗ್ವಿಷರ್ ಹೇಗೆ ಬಳಸಬೇಕು? ಫಸ್ಟ್ ಪುಲ್ ನೋಡಿ, ಇಲ್ಲಿ ಲಾಕ್ ಆಗಿರೋಂಥ ಪುಲ್ ಫಾರ್ ಸೇಫ್ಟಿ ಪಿನ್. ನೆಕ್ಸ್ಟ್ ಸೆಕೆಂಡ್ ಏಮ್ ಲೋ ಅಟ್ ದ ಬೇಸ್ ಆಫ್ ಫ್ಲೇಮ್ ಕೆಳಗಡೆ ಇಟ್ಕೊಳ್ಳೋವಂಥದ್ದು. ನೆಕ್ಸ್ಟ್ ಥರ್ಡ್ ಒನ್ ಸ್ಕ್ವೀಸ್ ದ ಲಿವರ್, ಹಿಟ್ ದ ಪ್ಲಂಜರ್, ರೊಟೇಟ್ ದ ವೀಲ್ ನೋಡಿ. ಹಿಟ್ ದ ಪ್ಲಂಜರ್, ಇಲ್ಲಿ ಸ್ಕ್ವೀಸ್ ಮಾಡಿ ರೊಟೇಟ್ ಮಾಡಿದ್ರೆ ನಿಮಗೆ ಫ್ಲೇಮ್ಸ್ ಬರ್ತಾ ಇರುತ್ತೆ. ಫೋರ್ತ್ ಸ್ವೈಪ್ ಸೈಡ್ ಬೈ ಸೈಡ್ ಆರಿಸ್ತಾ ಇದ್ದರೆ ಅದು ಎರಚಿ ಇದು ಮಾಡೋದು. ನೆಕ್ಸ್ಟ್ ಸೆಷನ್ ಕಾಮನ್ ಆಕ್ಸಿಡೆಂಟ್ಸ್ ಆ್ಯಂಡ್ ದೇರ್ ಫಸ್ಟ್ ಏಡ್ಸ್. ಫಸ್ಟ್ ಏಡ್ ಇಂಟ್ರೊಡಕ್ಷನ್. First aid is assistance given to any person suffering a sudden illness or injury. ನೋಡಿ, ಪ್ರಥಮ ಚಿಕಿತ್ಸೆ. ಫಸ್ಟ್ ಏಡ್ ಅಂದರೆ ಪ್ರಥಮ ಚಿಕಿತ್ಸೆ. ನಾವು ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದರೆ ಇಮಿಡಿಯೇಟಾಗಿ ನಾವು ಟ್ರೀಟ್ ಮಾಡೋದಕ್ಕೆ ನಾವು ಪ್ರಥಮ ಚಿಕಿತ್ಸೆ ಅಂತೀವಿ. ವಿತ್ ಕೇರ್ ಇನ್ ಪ್ರೊವೈಡಿಂಗ್ ಟು ಪ್ರಿಸರ್ವ್ ಲೈಫ್, ಪ್ರಿವೆಂಟ್ ದ ಕಂಡೀಷನ್ ಫ್ರಮ್ ವರ್ಸಿಂಗ್ ಆ್ಯಂಡ್ ಆರ್ ಪ್ರಮೋಟ್ ರಿಕವರಿ. ಬೇಗ ಅವ್ರ ರಿಕವರಿ ಆಗೋಕ್ಕೋಸ್ಕರ ನಾವು ಫಸ್ಟ್ ಏಡ್ನ ಪ್ರೊವೈಡ್ ಮಾಡೋದು. ಇಂಟ್ರೊಡಕ್ಷನ್ ಆನ್ ಫಸ್ಟ್ ಏಡ್. ಎಲೆಕ್ಟ್ರಿಕ್ ಶಾಕ್ ಡೇಂಜರ್. ಎಲೆಕ್ಟ್ರಿಕ್ ಶಾಕ್ ನೋಡಿ, ಎಲೆಕ್ಟ್ರಿಕ್ ಶಾಕ್ ಇದ್ದಾಗ ನಾವು ಏನೇನು ಮಾಡಬೇಕು ಅನ್ನೋದು ತುಂಬ. ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಶಾಕ್ ಹೊಡೆದ್ರೆ ಮನುಷ್ಯನಿಗೆ ಏನೇನು ತೊಂದರೆ ಆಗ್ಬೋದು? ಕಾರ್ಡಿಯಾಕ್ ಅರೆಸ್ಟ್, ರೆಸ್ಪಿರೇಷನ್ ಫೇಲ್ಯೂರ್, ರೆಸ್ಪಿರೇಟರಿ ಉಸಿರಾಟ, ಲಂಗ್ಸಲ್ಲಿ ಉಸಿರಾಟ ಆಗೋದು ತೊಂದರೆ. ಮಸಲ್ ಪೇಯ್ನ್, ಮಸಲ್ ಚರ್ಮ ಎಲ್ಲ ನೋವು ಬರೋಂಥದ್ದು. ನಂಬರ್ಲೆಸ್ ಆ್ಯಂಡ್ ಟಿಗ್ಡಿಂಗ್, ಅನ್ಕಾನ್ಷಿಯಸ್ನೆಸ್, ಜ್ಞಾನ ತಪ್ಪಿ ಬೀಳೋಂಥದ್ದು. ಬರ್ನ್ಸ್ ಆ್ಯಂಡ್ ಸ್ಪೀಸ್, ಸುಟ್ಟು ಗಾಯ, ಉರಿ, ಇವೆಲ್ಲ. ಪ್ರಿವೆಂಟ್, ಹೇಗೆ ಪ್ರಿವೆಂಟ್ ಮಾಡ್ಬೋದು? ಎಲೆಕ್ಟ್ರಿಕ್ ಶಾಕ್ ಆದಾಗ ಕಾರ್ಡಿಯಾಕ್ ಅಂದರೆ ಇದು ರಕ್ತನಾಳ, ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಎದೆ ಇಟ್ಕೊಳ್ಳೋವಂಥದ್ದು. ಪ್ರಿವೆಂಟಿವ್ ನೋಡಿ, ಎಲೆಕ್ಟ್ರಿಕ್ ಶಾಕ್ ಆದಾಗ ಏನು ಪ್ರಿವೆನ್ಷನ್ ತಗೋಬೇಕು? ಟೆಸ್ಟ್ ಎವ್ರಿ ಸರ್ಕ್ಯೂಟ್ ಆ್ಯಂಡ್ ಎವ್ರಿ ಕಂಡಕ್ಟರ್ ಎವ್ರಿ ಟೈಮ್ ಬಿಫೋರ್ ಯು ಟಚ್ ಇಟ್. ನೋಡಿ, ಯಾವುದೇ ಒಂದು ಲೈನ್ ಸರ್ಕ್ಯೂಟ್ನ ನಾವು ಎಲೆಕ್ಟ್ರಿಕಲ್ ಕೆಲಸ ಮಾಡಬೇಕಾದ್ರೆ ಟೆಸ್ಟ್ ಮಾಡ್ಕೋಬೇಕು ಮುಂಚಿತವಾಗಿ, ಬಿಫೋರ್ ನಾವು ಮುಟ್ಟಕ್ಕೆ ಮುಂಚೆ. ವೇರ್ ಪ್ರೊಟೆಕ್ಟಿವ್ ಕ್ಲಾತಿಂಗ್ ಆ್ಯಂಡ್ ಎಕ್ವಿಪ್ಮೆಂಟ್, ಸರಿಯಾದ ಕರವಸ್ತ್ರ, ಡ್ರೆಸ್ಗಳು ಹಾಕ್ಕೋಬೇಕು. ಪ್ರೊಟೆಕ್ಟಿವ್ ಕವರ್, ಎಕ್ವಿಪ್ಮೆಂಟ್ ಬಳಸಬೇಕು. ಯೂಸ್ ದ ರೈಟ್ ಟೂಲ್ಸ್ ಫಾರ್ ದ ಜಾಬ್. ನೋಡಿ, ಸರಿಯಾದ ಯಾವ ಟೂಲ್ಸ್ನ ಬಳಸಬೇಕು, ಯಾವ ಟೈಮಲ್ಲಿ ಅನ್ನೋದನ್ನ ಯೋಚನೆ ಮಾಡಬೇಕು. ನೆಕ್ಸ್ಟ್ ವರ್ಕ್ ಆನ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಆ್ಯಂಡ್ ಕಂಡಕ್ಟರ್ಸ್ ಓನ್ಲಿ ವೆನ್ ಡಿ-ಎನರ್ಜೈಸ್ಡ್. ನೋಡಿ, ಕರೆಂಟ್ ಸಪ್ಲೈ ಇದ್ದಾಗ ಎಲೆಕ್ಟ್ರಿಕಲ್ ಕಂಡೀಷನ್ಲಿ ವರ್ಕ್ ಮಾಡಬೇಕು. ಫಸ್ಟ್ ಏಡ್ ಏನು ಮಾಡಬೇಕು? ಡು ನಾಟ್ ಅಟೆಂಪ್ಟ್ ಟು ಮೂವ್ ದ ವಿಕ್ಟಮ್ ಫ್ರಾಮ್ ದ ಕರೆಂಟ್ ಸೋರ್ಸ್. ನೋಡಿ, ಕರೆಂಟ್ ಸೋರ್ಸಿಂದ ವಿಕ್ಟಮ್ನ ಚಲನವಲನ ಮಾಡದೆ. ಫಸ್ಟ್ ಸ್ಟೆಪ್ ಈಸ್ ಟು ಸ್ವಿಚ್ ಆಫ್ ದ ಕರೆಂಟ್ ಸೋರ್ಸ್. ಮೊದಲನೇ ಪ್ರಮಾಣ ಏನಂದರೆ ನಾವು ಕರೆಂಟ್ನ ಆಫ್ ಮಾಡಬೇಕು. ಇಫ್ ನಾಟ್ ಪಾಸಿಬಲ್, ಮೂವ್ ದ ಸೋರ್ಸ್ ಯೂಸಿಂಗ್ ಎ ಡ್ರೈ ವುಡನ್ ಸ್ಟಿಕ್ ಆರ್ ನಾನ್ ಕಂಡಕ್ಟರ್. ಅಥವಾ ಆ ವ್ಯಕ್ತಿನ ಲೈವ್ ಕರೆಂಟಿಂದ ಆಚೆಗೆ ತಗೊಳ್ಬೇಕಂದ್ರೆ ನಾವು ಯಾವುದೋ ಬಡಿಗೆ ತೊಗೊಂಡು ನಾನ್ ಕರೆಂಟ್ ಪಾಸ್ ಆಗದೆ ಇರೋಂಥ ವಸ್ತುನಲ್ಲಿ ಪುಷ್ ಮಾಡೋವಂಥದ್ದು. ನೆಕ್ಸ್ಟ್ ನೋ ಬ್ರೀತಿಂಗ್, ಡೂ ಕಾರ್ಡಿಯಾಕ್ ಪಲ್ಮನರಿ ರಿಸ್ಟ್ರಿಕ್ಷನ್. ಉಸಿರಾಟ ತೊಂದರೆ ಆದರೆ ಎದೆ ಒತ್ತಿ ನಾವು ಉಸಿರನ್ನು ತೆಗಿಸ್ಬೇಕು, ಉಸಿರಾಟ ಮಾಡೋಕ್ಕೆ. ಕಾಲ್ ಎಮರ್ಜೆನ್ಸಿ ಮೆಡಿಕಲ್ ಏಡ್, ಅಂದರೆ ಎಮರ್ಜೆನ್ಸಿ ಫೋನ್ ಮಾಡಬೇಕು. ಇಫ್ ಬ್ರೀತಿಂಗ್, ಡೂ ದ ಫಿಸಿಕಲ್ ಎಕ್ಸಾಮಿನೇಷನ್. ಉಸಿರಾಡ್ತಿದ್ರೆ ಅವನಿಗೆ ಫಿಸಿಕಲಾಗಿ ಏನಾಗಿದೆ ತೊಂದರೆ ಅಂತ ವಿಚಾರಿಸ್ಬೇಕು. ಕಾರ್ಡಿಯಾಕ್ ಪಲ್ಮನರಿ ರಿಸಕ್ಸಿಯೇಷನ್, CPR steps for adult. Call emergency helpline number. Second, check for response. Chest compression hard and fast. ನೋಡಿ, ಎದೆ ಮೇಲೆ ಒತ್ತಿ ಚೆಸ್ಟ್ನ ಫಾಸ್ಟಾಗಿ ಬ್ಲೋ ಮಾಡೋದು. ಚೆಕ್ ಫಾರ್ ಬ್ರೀತಿಂಗ್, ಉಸಿರಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡಬೇಕು. ಫೋರ್ತ್, ರೆಸ್ಕ್ಯೂ ಬ್ರೀತಿಂಗ್ ಅಂಟಿಲ್ ಚೆಸ್ಟ್ ರೈಸಸ್. ರೆಸ್ಕ್ಯೂ ಬ್ರೀತಿಂಗ್, ಬಾಯಿ ಕೊಟ್ಟು ಉಸಿರಿಡಿಸ್ಬೇಕು. 15 ಕಂಪ್ರೆಷನ್ ಆ್ಯಂಡ್ 2 ಬ್ರೀತ್ಸ್ ಫಾರ್ 4 cycle ಇಫ್ ವಿಕ್ಟಮ್ ನಾಟ್ ಬ್ರೀತಿಂಗ್. ನೋಡಿ, 15 ಸಲ ಪ್ರೆಸ್ ಮಾಡಬೇಕು, ಆಮೇಲೆ 2 ಸಲ ಉಸಿರು ಬಾಯಲ್ಲಿ ಕೊಡಬೇಕು. ಈ ಥರ 4 ಸಲ ಮಾಡಿದ್ರೆ ಅವನು ಉಸಿರಾಡೋದು ಸ್ಟಾರ್ಟ್ ಆಗುತ್ತೆ, ಉಸಿರೋದು. ಸ್ಲಿಪ್ಸ್, ಟ್ರಿಪ್ಸ್, ಫಾಲ್ಸ್.
Slip or trip together with the resulting fall may result sprains or strains, broken bones with trying to break the fall. ನೋಡಿ, ಸ್ಲಿಪ್ ಅದು ಜಾರೋದು ಅಂಥದ್ದು ಜಾರ್ ಬಿದ್ದರೆ ಕಾಲು ಮೂಳೆ ಬೋನ್ ಮುರಿದೋಗ್ಬೋದು, ಕಾಲು ನೋವು ಬರ್ಬೋದು. ಬ್ಯಾಕ್ ಇಂಜರಿ ಡ್ಯೂ ಟು ಸಡನ್ ಫೋರ್ಸಲ್ ಅಂದರೆ ಎದೆ ಭಾಗ ಬೋನ್ ಇಂಜರಿ ಆಗ್ಬೋದು. ಕಟ್ಸ್ ಇಫ್ ಇಟ್ ಆಕರ್ಸ್ ನಿಯರ್ ಶಾರ್ಪ್ ಆಬ್ಜೆಕ್ಟ್ಸ್ ಆದರೆ ಕುಯ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಸ್ಪ್ರೈನ್ಸ್, ಬ್ರೋಕನ್ ಬೋನ್ಸ್, ನೋಡು ರಕ್ತ ಕುಯ್ಕೊಂಡ್ರೆ ಸ್ಪ್ರೈನ್ಸ್. ಆಮೇಲೆ ಕಟ್ಸ್, ಕುಯ್ಕೊಂಡಿರೋದು ಟವಲ್ ಹಾಕಬೇಕು, ಐಸ್ ಇಡಬೇಕು. ಊದ್ಗೀದು ಬಂದರೆ ಸ್ಪ್ರೈನ್ಸ್ ಅಂದರೆ ಕಾಲು ಉಳುಕಾದಾಗ ಊದಂಥದ್ದು. ಅಂದರೆ ಬೋನ್ ಫ್ರ್ಯಾಕ್ಚರ್ ಆದರೆ ಬಟ್ಟೆ ಕಟ್ಟಬೇಕು, ಏನು ಕಟ್ಸ್ ಬಂದರೆ ಆಯಿಂಟ್ಮೆಂಟ್ ಆಗಬೇಕು. ಬರ್ನ್ಸ್, ಟೈಪ್ ಆಫ್ ಬರ್ನ್ಸ್. ಫಸ್ಟ್ ಡಿಗ್ರಿ ಬರ್ನ್, ಲೀಸ್ಟ್ ಸೀರಿಯಸ್. ದ ಸ್ಕಿನ್ ಈಸ್ ಯೂಶಲಿ ರೆಡ್, ಆಫನ್ ದೆರ್ ಇಸ್ ಸ್ವೆಲ್ಲಿಂಗ್, ಪೇಯ್ನ್ ಸಮ್ಟೈಮ್ಸ್ ಈಸ್ ಪ್ರೆಸೆಂಟ್. ನೋಡಿ, ಸ್ಕಿನ್ ಈಸ್ ಯೂಶಲಿ ರೆಡ್, ಸ್ಕಿನ್ ಚರ್ಮ ಏನಾದರೂ ಕೆಂಪಗಾದಾಗ, ಆಫನ್ ದೆರ್ ಇಸ್ ಸ್ವೆಲ್ಲಿಂಗ್ ಇದ್ದಾಗ, ಪೇಯ್ನ್ ಸಮ್ಟೈಮ್ಸ್ ಇಸ್ ಪ್ರೆಸೆಂಟ್, ನೋವಾದಾಗ. ಫಸ್ಟ್ ಡಿಗ್ರಿ ಬರ್ನ್ ಅಂತ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಬೆಂಕಿ ಇದಾಗಿರೋಂಥ. ಸೆಕೆಂಡ್ ಡಿಗ್ರಿ ಬರ್ನ್, 2 ಲೇಯರ್ಸ್ ಆಫ್ ಸ್ಕಿನ್ ಆರ್ ಬರ್ನ್ ಥ್ರೂ, ಅಂದರೆ ಒಳಭಾಗ ಚರ್ಮನೂ ಬೆಂದಿದ್ರೆ. ಬ್ಲಿಸ್ಟರ್ ಡೆವಲಪ್ಸ್, skin takes an intensely redness, splotches appear, there is a severe pain and swelling. ಸಿಕ್ಕಾಪಟ್ಟೆ ನೋವಾಗುವಂಥದ್ದು, ಸ್ವೆಲ್ಲಿಂಗ್ ಆಗುವಂಥದ್ದು. ಫಾರ್ ಸ್ಪ್ರೈನ್ಸ್, ರೆಸ್ಟ್ ದ ಇಂಜರಿ ಲಿಂಬ್. ರೆಸ್ಟ್ ದ ಇಂಜರ್ಡ್ ಲಿಂಬ್, ಐಸ್ ದ ಏರಿಯಾ, ಕಂಪ್ರೆಸ್ ದ ಏರಿಯಾ, ಎಲಿವೇಟ್ ದ ಇಂಜರ್ಡ್ ಲಿಂಬ್ ಅಬೋವ್ ಯುವರ್ ಹಾರ್ಟ್. ನೋಡಿ, ಎದೆ ಮೇಲಿಂದ ಎತ್ತರವಾಗಿ ಎತ್ತಿ ನಿಲ್ಲಿಸಿ. ಇಲ್ಲಿ ಮೈನರ್ ಆದರೆ ನೋಡಿ ಹಿಂಗೆ ಮಾಡಬೇಕು, ಬ್ಯಾಂಡೇಜ್ ಹಿಂಗೆಲ್ಲ ಮಾಡಿ ಎತ್ತರ ಕಟ್ಟಬೇಕು ಅಂತ. ಮೇಜರ್ ಆಗಾದರೆ ಹಿಂಗೆ ಮಲಗಿಸಿ ಇದು ಮಾಡಿ. ಫಾರ್ ಬ್ರೋಕನ್ ಬೋನ್ಸ್, ಸ್ಟಾಪ್ ಎನಿ ಬ್ಲೀಡಿಂಗ್, immobilize the injured area, apply ice pack to limit swelling. For cuts, stop the bleeding, clean the wound, apply an antibiotic, cover the wound. ನೋಡಿ, ಏನೋ ಕೊಯ್ಕೊಂಡು ರಕ್ತ ಬರ್ತಿದ್ರೆ ಫಸ್ಟು ರಕ್ತನ ಸ್ಟಾಪ್ ಮಾಡಬೇಕು. ಆಮೇಲೆ ಗಾಯನ ಕ್ಲೀನ್ ಮಾಡಿಬಿಟ್ಟು ಆಂಟಿಬಯೋಟಿಕ್ ಹಾಕಿ ಮತ್ತು ಅವು ಬಟ್ಟೆ ಸುತ್ತಿ ಕವರ್ wound. Get the tetanus shot. Exposed to chemical can be 3 types: inhalation, direct contact, injection. Symptom of exposure to chemical: inhalation, blushing color to lip and fingernails, chest tightness, choking, coughing up blood, dizziness, low blood pressure, rapid pulse, shortness of breath, weakness. ನೋಡಿ, ಇದು ಇನ್ಹಲೇಷನ್, ಉಸಿರಾಟಕ್ಕೆ ಸಂಬಂಧಪಟ್ಟಂಥದ್ದು. ಡೈರೆಕ್ಟ್ ಕಾಂಟ್ಯಾಕ್ಟ್, ಬ್ಲಿಸ್ಟರ್ಸ್, ಬರ್ನ್ಸ್, ಪೇಯ್ನ್, ಸುಟ್ಗಾಯ, ನೋವು, ವಿಷನ್ ಲಾಸ್, ಕಣ್ಣಿನ ಪ್ರಮಾಣ. ನೋಡಿ, ಸ್ವೆಲ್ಲಿಂಗ್, ಸಿವಿಯರ್ ಅಬ್ಡಮಿನಲ್ ಪೇಯ್ನ್, ನೋವಾಗುವಂಥದ್ದು. ಬ್ರೀತಿಂಗ್ ಡಿಫಿಕಲ್ಟಿ, ಉಸಿರಾಟ ಡ್ಯೂ ಟು ಸ್ವೆಲ್ಲಿಂಗ್ ಆಫ್ ಥ್ರಾಟ್ಸ್, ಗಂಟ್ಲ ಹತ್ರ ನೋವಾದರೆ ಉಸಿರಾಟ ತೊಂದರೆ. ಚೆಸ್ಟ್ ಪೇಯ್ನ್, ಎದೆ ನೋವು. ಡ್ರಾಲಿಂಗ್, ಫೀವರ್, ಸಿವಿಯರ್ ಮೌತ್ ಪೇಯ್ನ್, ಬಾಯಿ ನೋವು. ರ್ಯಾಪಿಡ್ ಡ್ರಾಪ್ ಇನ್ ಬ್ಲಡ್ ಪ್ರೆಷರ್, ಸಿವಿಯರ್ ಥ್ರಾಟ್ ಪೇಯ್ನ್, ಗಂಟಲು ನೋವು. ವಾಮಿಟಿಂಗ್ ಬ್ಲಡ್, ರಕ್ತವಾಂತಿ. ಇನ್ಹಲೇಷನ್ ಆದರೆ ಡೀಪ್ ಪ್ರೆಸ್ಸಿಂಗ್. ಸ್ಕಿನ್ ಕಟ್ ಆದರೆ ತೊಳೆದು ಕ್ಲೀನಾಗಿ ಆಯಿಂಟ್ಮೆಂಟ್ ಹಚ್ಚಬೇಕು. ಇನ್ಹಲೇಷನ್ ಆದರೆ ಬಾಯಿ ಇಟ್ಟು ಇದು ಮಾಡಬೇಕು. Section 7, General Workshop Tools and Equipments. See, you should know basic general workshop tools and equipments. See, general toolkit, wheel aligner, and 2-post lifter, this wheel balancer, this air compressor, and AC machine. Workshop tools, general: set of spanners, set of screwdrivers, set of pliers, set of hammers, set of sockets. Toolkit, set of wrenches. Equipment: 4-post or 2-post lift, wheel aligner, car washer, wheel balancer, AC machine, tire inflator, hydraulic trolley, jack, hydraulic press, hydraulic jib crane, measuring tools, pressure gauge, vacuum gauge, torque wrench, multimeter, battery tester, scan tool, SST transmission, SST for engine, SST for special service tools, that is SST for driveline, SST for suspensions, SST for other aggregate, that is special service tools. Description usage of tools equipment. Description: general tools. Different types of general tools required for working workshops are as follows: ratchet with a
box spanner, open-ended spanner set, ring spanner set, hammer, mallet, combination plier, screwdriver set, Allen keys, common puller, inner and outer circle pliers. This is a full tool. Then parts of screwdriver. A screwdriver is a device that is used to loosen or tighten the screws in a machine. Handle made of wood or plastic. Blade and shank made of hardened tempered steel. Tip is the part which fits into the groove of the screw head. So these are the parts. You can see handle, shank, tip, blade. Types of screw heads. One is plus, one is minus, straight head, Phillips head. Spanners. Spanners are also known as wrenches and are used to loosen or tighten the nuts. They are made of high tensile or alloy steel and are drop forged and heat treated. The size of spanner is determined by the nut or bolt it fits. The different types of spanners available are open-ended spanner, ring spanner, combination spanner. Plier set. Lyman's plier, cutting plier, a type of plier used by electricians and other trade people primarily for gripping, twisting, bending and cutting wire and cable. Needle nose plier. Pliers with long splendid jaws used for grasping small or thin object. Then side cutter, general purpose cutter used to snip tight gauge wire or cable. Next, hammer set. Hammer is a tool that is used for striking operation such as denting, bending, punching, riveting, etc. The head is made up of drop forged steel and has a hole in the center to mount the handle. ನೋಡಿ ಇಲ್ಲಿ ಹ್ಯಾಂಡಲ್ ಮಧ್ಯದ ಐ ಹೋಲ್ ಇರುತ್ತೆ, ಅದಕ್ಕೆ ಮೌಂಟ್ ಮಾಡೋಂಥದ್ದು. This is different types of hammers which you use. The handle is made of wood or metal pipe. Longer the handle, greater the force is applied. ನೋಡಿ ಹ್ಯಾಂಡಲ್ ಎಷ್ಟು ಉದ್ದ ಇರುತ್ತೋ ಫೋರ್ಸ್ ಅಷ್ಟೇ ಜೋರಾಗಿ ಬರೋಂಥದ್ದು. Pin is the shape according to different requirement and the basically classified on the basis of this pin. ನೋಡಿ ಬಾಲ್ ಪಿನ್, ಕ್ರಾಸ್ ಪಿನ್, ವುಡನ್. ನೋಡಿ ಬಾಲ್ ಪಿನ್ ಮೇಲೆ ಬಾಲ್ ಇರ್ತದೆ, ಕ್ರಾಸ್ ಪಿನ್ ಇಲ್ಲಿ ಕ್ರಾಸ್ ಆಗಿರೋಂಥದ್ದು, ದಿಸ್ ಕ್ಲೋ ಹ್ಯಾಮರ್. ದೆನ್ ವುಡನ್ ಹ್ಯಾಮರ್, ವುಡನ್ ಮರದ್ದು. Socket set. The socket is a metal cylindrical that fits tightly onto a nut or bolt on one end. The other end of the socket features a square shaped hole that affixes to the driver on the handle. Socket set. See, this is a socket tool, socket box, ratchet handle and universal joint, socket extension bar, sockets. These are all various socket instrument which is setted with one cover. Tool kit. See, this is a tool kit trolley which is used to have all the tools inside the toolkit box. Box type and the skid type and trolley type. The three different type toolkits. Then description equipments. Then 4-post hoist, 4-post lift, wheel alignment, wheel bancer, hydraulic floor jack, 2-post lift, AC machine, hydraulic press, hydraulic jib crane. 2-post lift, easy to work under the vehicle under small commercial models and cars only. Maximum loading carry capacity is 2 tons. 4-post lift, easy to work under the vehicle, used for small commercial and light commercial vehicle models and cars. Load carrying capacity is 4 tons. Wheel alignment machine, electronic wheel alignment machine for precision wheel alignment on the wheel, used for cars and commercial vehicles. ನೋಡಿ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ನಾವು ವೀಲ್ ಬ್ಯಾಲೆನ್ಸ್ನ ಚೆಕ್ ಮಾಡೋವಂಥದ್ದು, ವೀಲ್ ಅಲೈನ್ಮೆಂಟು ಮತ್ತು ವೀಲ್ ಬ್ಯಾಲೆನ್ಸಿಂಗ್ ಮಾಡೋವಂಥದ್ದು. The pneumatic tools working to air compressor. ನೋಡಿ ಏರ್ ಕಂಪ್ರೆಸರ್, ನ್ಯೂಮ್ಯಾಟಿಕ್ ಗಾಳಿಯ ಕಂಪ್ರೆಸರ್ ಮುಖಾಂತರ ನಾವು ನೆಟ್ಗಳನ್ನ ಬಿಚ್ಚೋವಂಥದ್ದು ಏರ್ ಕಂಪ್ರೆಸರ್ ಟೂಲ್, ನ್ಯೂಮ್ಯಾಟಿಕ್ ಟೂಲ್ಸ್. ಈಸಿ ಟು ರಿಮೂವ್ ನೆಟ್ಸ್ ವಿತೌಟ್ ಎಫರ್ಟ್, ಲಿಮಿಟಿಂಗ್ ಟು ಮ್ಯಾಕ್ಸಿಮಮ್ ಟಾರ್ಕ್ 50 to 55 kg. ದೆನ್ ವೆಹಿಕಲ್ ವಾಷಿಂಗ್ ವಿತ್ ಹೈ ಪ್ರೆಷರ್ ಪಂಪ್. ನೋಡಿ ಹೈ ಪ್ರೆಷರ್ ಗಾಳಿನಲ್ಲಿ ವೆಹಿಕಲ್ನ ವಾಶ್ ಮಾಡೋವಂಥದ್ದು. ನೆಕ್ಸ್ಟ್
ಆಯಿಲ್ ಡಿಸ್ಪೆನ್ಸಿಂಗ್ ಸಿಸ್ಟಮ್ ನೋಡಿ, ಆಯಿಲ್ನ ಡಿಸ್ಪೆನ್ಸ್ ಮಾಡೋದು, ಆಯಿಲ್ ಫಾಸ್ಟರ್ ಫಿಲ್ಲಿಂಗ್ ಆಫ್ ಆಯಿಲ್ ಇನ್ ವೇರಿಯಸ್ ಅಗ್ರಿಗೇಟ್ಸ್, ಫಾಸ್ಟರ್ ಡ್ರೈನಿಂಗ್ ಆಫ್ ಆಯಿಲ್ ವಿತ್ ವೇರಿಯಸ್ ಅಗ್ರಿಗೇಟ್ಸ್ ನೋಡಿ, ಆಯಿಲ್ನ ತೆಗಿಯೋದಂಥ ಆಯಿಲ್ ಫಿಲ್ ಮಾಡೋಂಥದ್ದು. ಡಿಸ್ಕ್ರಿಪ್ಷನ್ ಡಯಾಗ್ನೋಸ್ಟಿಕ್ ಗೇಜಸ್ ಟೂಲ್ಸ್, ಮೆಜರಿಂಗ್ ಗೇಜಸ್, ಮೈಕ್ರೋಮೀಟರ್, ಪ್ರೆಷರ್ ಗೇಜ್, compression gauge and this vacuum gauge, vernier caliper, bore dial gauge, air pressure gauge, checking the pressure of air inside the tire. See, portable air compressor, checking air pressure for tire, then checking air pressure truck tire, wall mount air pressure gauge. Then tools required for calibrating periodically are torque wrench, micrometer, vernier caliper, depth gauge, dial gauge. Then tools requiring calibrated periodically: pressure gauges, air pressure gauge, typical cylinder compressor gauge, vacuum gauge. Then diagnostic gauges tools: tester, scan tool, multimeter, coolant tester. Then special service tools: engine, go no go gauges, guide bush for reaming inlet valve grinder, and this is reamer for new inlet valve guidance, puller for alternator pulley, inner cut removing and dropping tool, bearing puller. Then counter shaft, inner race puller for counter shaft. Then safety in handling general tools: tag the wound or damaged tools ನೋಡಿ, always put a tag ನೋಡಿ, do not use, ಏನಾದರೂ ಟೂಲ್ಸ್ ಕೆಟ್ಟೋಗಿದ್ರೆ ಅದನ್ನ ಯೂಸ್ ಮಾಡಬಾರ್ದು, ಅದಕ್ಕೊಂದು ಟ್ಯಾಗ್ ಹಾಕಬೇಕು. ಡು ನಾಟ್ ಹ್ಯಾಂಡ್ ಓವರ್ ದ ಟೂಲ್ಸ್ ವಿತ್ ಶಾರ್ಪ್ ಎಡ್ಜಸ್ ಪಾಯಿಂಟ್ ನೋಡಿ, ಎಡ್ಜಸ್ ಪಾಯಿಂಟರ್ ಶಾರ್ಪ್ ಇರೋಂಥದ್ದನ್ನ ಯಾವುದೇ ಕಾರಣಕ್ಕೂ ಹ್ಯಾಂಡ್ಲ್ ಇನ್ನೊಬ್ರು ಕೈ ಹಂಕೊಂಡು. ಡು ನಾಟ್ ಸ್ಟಾಪ್ ಆರ್ ಹಿಟ್ ಅಬೋವ್ ಯುವರ್ ಹೆಡ್ ನೋಡಿ, ತಲೆಯಿಂದ ಮೇಲ್ಭಾಗಕ್ಕೆ ಹಿಂದಕ್ಕೆ ಎತ್ತಿ ನಾವು ಹ್ಯಾಮರಿಂಗ್ ಮಾಡೋಂಗಂತಿದ್ದಿಲ್ಲ, ಯಾಕಂದರೆ ಏಟ್ ಆಗ್ಬೋದು ಬೇರೆಯವ್ರಿಗೆ. ಡು ನಾಟ್ ಯೂಸ್ ಬ್ಲೆಂಡ್ ಮಶ್ರೂಮ್ ಹೆಡೆಡ್ ಟೂಲ್ಸ್. ಡು ನಾಟ್ ಕೀಪ್ ಶಾರ್ಪ್ ಟೂಲ್ಸ್ ಇನ್ ಪಾಕೆಟಲ್ಲಿ ಶಾರ್ಪ್ ಆಗಿರೋಂಥ ಟೂಲ್ಸ್ನ ಯೂಸ್ ಮಾಡಬಾರ್ದು. ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್: pan extension, adjust pickup plate with rubber mounting pad, arm locking machines. Remove all tools, cords, hoses, trash, debris from lift area and wipe on grease, oil. See, always ಟೂಲ್ಸ್ನೆಲ್ಲ ಒರೆಸಿ ಇಡಬೇಕು, ಯಾಕಂದರೆ ಆಯಿಲ್ ಆಗಿರುತ್ತೆ, ಅದನ್ನು ಕ್ಲೀನಾಗಿ, ಯಾಕಂದ್ರೆ ಸ್ಲಿಪ್ ಆಗೋಕ್ಕೆ ಚಾನ್ಸ್ ಇರುತ್ತೆ, ಹಾಗಾಗಿ ಅದನ್ನ ಒರೆಸಿ ಮತ್ತೆ ಯೂಸ್ ಮಾಡೋಕ್ಕೆ ಮುಂಚೆ ಅದನ್ನ ಯೂಸ್ ಮಾಡಾದ್ಮೇಲೆ ಒರೆಸಿ ಅದು ಕ್ಲೀನಾಗಿ ಇದು ಮಾಡಿ ಮತ್ತು ಬಾಕ್ಸ್ ಎತ್ತಿ ಟೂಲ್ಸ್ ಬಾಕ್ಸಲ್ಲಿ ಇಡಬೇಕು. ಪೊಸಿಷನ್ ದ ಲಿಫ್ಟ್ ಆರ್ಮ್ ಅಡಾಪ್ಟರ್ ಆ್ಯಂಡ್ ಸಪೋರ್ಟ್ ಅಟ್ ದ ಸೆಂಟರ್ ಆಫ್ ದ ಲಿಫ್ಟ್ ಔಟ್ ಆಫ್ ದ ವೇ.